ಸಂಸರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಮುಕರು ಪೊಲೀಸರು ಆಗ್ತಿದ್ದಾರೆ. ಹೌದು ವೀಕ್ಷಕರೇ, ಎಲ್ಲ ಒಂದು ಪೊಲೀಸರು ಆ ರೀತಿಯಾಗಿರಲ್ಲ. ಕೆಲವೊಂದು ಪೊಲೀಸಿನವರು ಕಾನ್ಸ್ಟೇಬಲ್ ಹಿಡಿದು ಡಿವೈಎಸ್ಪಿ ಆಗ್ಬೋದು, IPS ಆಗ್ಬೋದು, ಎಲ್ಲ DC ವರೆಗೆ ಕಾಮುಕರು ಇದ್ದಾರೆ. ಬರೇ ಕಾಮಿಕರು. ಕೆಲವೊಬ್ರು ಒಳ್ಳೆಯವರು ಇರ್ತಾರೆ, ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಕೆಲವರು ಒಳ್ಳೆ ಇರ್ತಾರೆ. ಇವರಿಂದ ಎಲ್ಲ ಒಂದು ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ. ಅಂದ್ರೆ ಪೊಲೀಸ್ ಇಲಾಖೆ ಮೇಲೆ ಎಷ್ಟೊಂದು ಗೌರವ ಇಟ್ಕೊಂಡಿದ್ದಾರೆ ನಮ್ಮ ಒಂದು ಕರ್ನಾಟಕ ಜನ, ಅದು ನಂಬಕ್ಕಾಗಲ್ಲ. ಭರವಸೆ ಅಂದ್ರೆ ಪೂರ್ತಿ ಭರವಸೆ. ಆದರೆ ಈ ಒಂದು DYSP ಮಾಡಿದಂಥ ಕೆಲಸದಿಂದ ಅದು ಕೂಡ ಹೊರಟು ಹೋಗಿದೆ ಅರ್ಧಕ್ಕರ್ಧ ಈಗ. ಯಾಕಂದ್ರೆ ಕರ್ನಾಟಕದಲ್ಲಿರುವಂಥ ಕರ್ನಾಟಕ ಪೊಲೀಸ್ನವರೇ ರಕ್ಷಣೆ ಕೊಡೋದಲ್ಲದೆ ಅವ್ರ ಜೊತೆನೆ ಕಾಮುಕರಿಗೆ ಕರೀತಾರಂದ್ರೆ ಅಂಥ ಒಂದು ರಾಕ್ಷಸರು ಇರಬೇಕು. ನೀವೇ ವಿಚಾರ ಮಾಡಿ. ಅಂದ್ರೆ ಈ ಒಂದು ಘಟನೆ ಹೇಳೋದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಇಂಥ ಒಂದು ಘಟನೆ DYSP ಜೊತೆ ನಡೆದಿರತ್ತೆ. ಅಂದ್ರೆ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾನೆ. ತುಮಕೂರು ಜಿಲ್ಲೆಯ ಮಧುಗಿರಿ DYSP ಕಚೇರಿಯಲ್ಲಿ ಪಾಪ ಒಬ್ಬರು ಮಹಿಳೆ ದೂರು ಕೊಡೋದಕ್ಕೆ ಬಂದಿರ್ತಾಳೆ. ಅಂದ್ರೆ ಬಡ ಕುಟುಂಬದ ಮಹಿಳೆ ದೂರು ಕೊಡೋದಕ್ಕೆ ಬಂದಿರ್ತಾಳೆ. ಅವ್ರ ಜೊತೆನೆ ಈ ಒಂದು DYSP ನನ್ನ ಜೊತೆ ಏನಾದರೂ ಮಲ್ಕೊಂಡ್ರೆ ಮಾತ್ರ, ನನ್ನ ಜೊತೆ ಈ ಒಂದು ಕೆಲಸ ಮಾಡೋದಕ್ಕೆ ಒಪ್ಪಿದ್ರೆ ಮಾತ್ರ ನಿನಗೆ ಈ ಒಂದು ಕೆಲಸ ಮಾಡಿಕೊಡ್ತೇನೆ, ಕಂಪ್ಲೇಂಟ್ ತಗೋತೇನೆ ಅಂತ ಹೇಳ್ತಾನೆ. ಅಂದ್ರೆ ಎಷ್ಟು ಹಲಕಡಿಗಿರಿ ಕೆಲಸ ಇರಬೇಕು. ಒಂದು ಮನೆಯಲ್ಲಿ ಇವನಿಗೆ ಹೆಂಡತಿ ಮಕ್ಕಳು ಯಾರಾದರೂ ಇರ್ಬೋದಾ ಇಲ್ಲ ಅಂತ ಅದು ಪ್ರಶ್ನೆ ಬರತ್ತ. ನೋಡ್ಸಂದ್ರೆ ಇವನ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಈಗಾಗಲೇ ವಿಡಿಯೋ ನೋಡಿರ್ಬೋದು. ಕೆಲವು ಜನ ವಿಡಿಯೋ ಲಿಂಕ್ ಕೇಳ್ತಾರ, ಆ ಒಂದು ಲಿಂಕ್ ಮುಳುಗಡೆ ತಿಳಿಸ್ಕೊಡ್ತಾನೆ ಎಲ್ಲಿ ಸಿಗತ್ತೆ ಅಂತೇಳಿ. ಅದು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಎಲ್ಲಿ ಸಿಗತ್ತೆ ಅಂದ್ರೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿರ್ತೇವೆ, ಅಲ್ಲಿ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡ್ಕೊಂಡು ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಅಥವಾ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ರಾತ ಅಲ್ಲಿ ನೋಡ್ಕೊಳ್ಳಿ, ಅಥವಾ ಫೇಸ್ಬುಕ್ದಲ್ಲಿ ಹಾಕಿರ್ತೇನೆ ಅಲ್ಲಿ ನೋಡ್ಕೊಳ್ಳಿ. ಇಂಥವ್ರನ್ನ ಏನು ಮಾಡಬೇಕು ಕಮೆಂಟ್ನಲ್ಲಿ ತಿಳಿಸಿ. ಒಂದೊಂದಾಗಿ ಡೀಟೇಲ್ಸಾಗಿ ಎಳೆಯಾಗಿ ಬಿಡಿಸಿ ತಿಳಿಸ್ಕೊಡ್ತೇನೆ ನೋಡಿ. ನೋಡ್ಸಂತ್ರ ಈ ಒಂದು ಘಟನೆ ನಡೆದಿದ್ದು ತುಮಕೂರು ಜಿಲ್ಲೆಯ ಮಧುಗಿರಿ DYSP ಕಚೇರಿಯಲ್ಲಿ. ಅಂದ್ರೆ ಒಬ್ಬ ಮಹಿಳೆ ದೂರು ಕೊಡೋದಕ್ಕೆ ಬರ್ತಾಳೆ ಈ ಒಂದು DYSP ಕಚೇರಿಯಲ್ಲಿ. ಅವನೇ ಇರ್ತಾನೆ DYSP. ಈಗ ಎರಡು ವರ್ಷದಲ್ಲಿ ರಿಟೈರ್ಡ್ ಆಗ್ತಿರ್ತಾನೆ. ಆದರೆ ಈ ಒಂದು DYSP ಇರ್ತಾರನ ತಂದೆ ವಯಸ್ಸಿನವ. ಇವನು ಏನು ಅನ್ಬೇಕಂತ ಅರ್ಥ ಆಗ್ತಾ ಇಲ್ಲ. ತಂದೆ ವಯಸ್ಸಿನವ, ಸುಮಾರು 58 ವರ್ಷ ಆಗಿರಬೇಕು. ಅವನಿಗೆ 58 ವರ್ಷ ಆಗಿರ್ಬೋದು. ತಂದೆ ವಯಸ್ಸಿನವ, ಅವನಿಗೆ ಪಾಪ 25 ಅಥವಾ 26 ವರ್ಷ ಇರ್ಬೋದು. ಆ ಒಂದು ವಿಡಿಯೋ ಮೇಲೆಗಡೆ ಹಾಕಿರ್ತೇನೆ, ಅಥವಾ ಒಂದು ಫೋಟೋ ಕೂಡ ಹಾಕಿರ್ತೇನೆ, ಅದನ್ನು ನೋಡ್ಕೊಳ್ಳಿ. ಆ ಪಾಪ ಹೆಣ್ಮಕ್ಳು ಒಂದು ದೂರು ಕೊಡೋದಕ್ಕೆ ಬಂದಿರ್ತಾಳೆ. ಆ ಒಂದು ದೂರು ಕೊಡೋ ಸಮಯದಲ್ಲಿ ಇವಿಂದಮ್ಮ DYSP ಅಂದ್ರೆ ಎಲ್ಲರೂ ನೋಡಿರ್ತಾರೆ, ಅಲ್ಲಿರುವಂಥ ಕಾನ್ಸ್ಟೇಬಲ್, SP, ASI ಎಲ್ಲರೂ ನೋಡಿರ್ತಾರೆ. ಆದರೆ ಪಾಪ ದೊಡ್ಡ ಅಧಿಕಾರಿ ಇದೇನ ಅಂತೇಳಿ ಬಿಟ್ಬಿಡ್ತಾರೆ. ಯಾಕಂದ್ರೆ ಅವ್ರ ತಂಟೆಗೆ ಹೋಗೋದಿಲ್ಲ, ಅಥವಾ ಅವರೇ ಈ ರೀತಿಯಾಗಿ ಮಾಡ್ಬೇಕಂತೇಳಿ ಮಾಡಿದಾರೆ, ಒಂದು ಅರ್ಥ ಆಗ್ತಾ ಇಲ್ಲ. ನೋಡ್ಸಂದ್ರೆ ಈ ಒಂದು ತುಮಕೂರಿನಲ್ಲಿರುವಂಥ DYSP ಕಚೇರಿ ದೂರು ಕೊಡುವಂಥ ಮಹಿಳಾ ಅಭ್ಯರ್ಥಿ ಬಂದಿರ್ತಾರಲ್ಲ, ಅವರಿಗೆ ಈಗ ಕಂಪ್ಲೇಂಟ್ ಕೊಡಬೇಕಂತ ಹೋಳಿಗೆ ಇರ್ತಾರೆ. ಪಾಪ ಅವ್ರಿಗೆ ಏನು ಹೇಳ್ಬೇಕಂದ್ರೆ, ಕಂಪ್ಲೇಂಟ್ ಕೊಡೋ ಸಮಯದಲ್ಲಿ ಆ ಒಂದು DYSP ನನ್ನ ಜೊತೆ ಮಲ್ಕೊಂಡ್ರೆ, ನನ್ನ ಜೊತೆ ಇಂಥ ಒಂದು ಕೆಲಸ ಮಾಡಿದ್ರೆ ಮಾತ್ರ ನನಗೆ ಈ ಒಂದು ಕಂಪ್ಲೇಂಟನ್ನು ತಗೋತೀನಿ, ನಿನ್ನೊಂದು ಸಮಸ್ಯೆ ಬಗೆಹರಿಸ್ತಾನೆ ಅಂತ ಹೇಳಿದ ತಕ್ಷಣ ಪಾಪ ಮಹಿಳೆ ಏನು ಅನ್ಬೇಕು ಹೇಳಿ, ಮಾಡಲೇಬೇಕಾಗತ್ತೆ. ಆ ಥರ ದೊಡ್ಡ ಅಧಿಕಾರಿ ಇದ್ದಾರೆ, DYSP ಇದ್ದಾರೆ, 3 ಸ್ಟಾರ್ ಇದ್ದಾವೆ, ಇದನ್ನೆಲ್ಲ ಮಾಡಲೇಬೇಕಾಗತ್ತೆ. ಹಿಂದ್ಗಡೆ ಮುಂದ್ಗಡೆ ಮಾತಾಡಕ್ಕೆ ಬರಲ್ಲ. ಅದೇ ಒಂದು ಕಾರಣಕ್ಕಾಗಿ ಇಂಥ ಒಂದು ಕೆಲಸ ಮಾಡೋದಕ್ಕೆ ಆ ಮಹಿಳೆ ಕೂಡ ಒಪ್ಕೋತಾಳೆ. ಆದರೆ ಇಂಥ ಒಂದು ಪೊಲೀಸಿನವ್ರನ್ನ ಏನು ಮಾಡಬೇಕು ನೀವೇ ಹೇಳಿ. ನನ್ನ ಅನಿಸಿಕೆ ಪ್ರಕಾರ ಇಂಥವ್ರು ಏನಾದ್ರು ಕಾಮುಕರು ಕಂಡು ಬತ್ತಂದ್ರೆ ಅವ್ರು ಸಾಮಾನ್ಯ ಇದ್ದಿದ್ದು ಕಚ 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 ಕಡಿದು ನಾಯಿಗಳಿಗೆ ಬಿಸಾಕಬೇಕು. ಇದು ನಾನು ಹೇಳ್ತಾ ಇರೋದು ನಿಜ. ಆದರೆ ಇಂಥ ಕೆಲಸ ಮಾಡಲ್ಲ. ಅವರನ್ನು ಆರಾಮವಾಗಿ ಕುರ್ಚೆ ಮೇಲೆ ಕೂತು ಸರ್ಕಾರದಿಂದ ಊಟ ಕೊಟ್ಟು 5 ರಿಂದ 6 ವರ್ಷ ಇಟ್ಟುಕೊಂಡು ಆಮೇಲೆ ಏನು ಬರುತ್ತೆ ಅದನ್ನು ನೋಡ್ತಾರೆ. ಇಂಥ ಒಂದು ನೋಡೋ ಬದಲು ಇಂಥವ್ರು ವಿಡಿಯೋ ಪ್ರೂಫ್ ಸಿಕ್ಕ ತಕ್ಷಣ ಡೈರೆಕ್ಟಾಗಿ ಅವ್ರು ಕಚ 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 ಕಡಿದು ಬಿಸಾಕಿ ಬಿಡಬೇಕು. ಈಗ ವಿಡಿಯೋಗಳು ಕಳಿಸ್ಕೊಟ್ಟಿದ್ದಾರೆ ಕರ್ನಾಟಕ ಪೊಲೀಸ್ ಇಲಾಖೆಗೆ. ಆದರೆ ಅವ್ರೇನು ಮಾಡ್ತಾರೆ ಅಂದರೆ ರಿಟೈರ್ಡ್ ಮಾಡ್ತಾರೆ. ಅಂದರೆ 2 ವರ್ಷದಲ್ಲಿ ರಿಟೈರ್ಡ್ ಆಗುತ್ತೆ, ಈಗಲೇ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡಬಾರ್ದು. ಮುಂದುಗಡೆ ಕೊಡುವಂಥ ಎಲ್ಲ ಕೂಡ ಪೆನ್ಷನ್ ಆಗ್ಬೋದು, ಎಲ್ಲ ಕೂಡ ಬಂದ್ ಮಾಡಬೇಕು ಮತ್ತು ದಂಡ ಹಾಕಬೇಕು. ಇವರಿಗೆ ಶಿಕ್ಷೆ ಆಗಬೇಕು. ಅವ್ನು ವೀಕ್ಷಕರೇ ಶಿಕ್ಷೆ ಆಗಲೇಬೇಕು. ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಇಂಥ ಒಂದು DYSP ಆಗಿದ್ದಾನೆ ಅಂದರೆ ಇವನು, ಈಗ ಇವನಿಂದ ಕೆಟ್ಟ ಹೆಸರು ಪೊಲೀಸ್ ಇಲಾಖೆಗೆ ಬರತ್ತೆ. ಈಗ ಹಿಂದೆ ಮುಂದೆ ನೋಡ್ತಾರೆ ಪೊಲೀಸ್ ಇಲಾಖೆಗೆ ಹೋಗೋದಕ್ಕೆ. ಅಂದರೆ ಒಂದು ಗೌರವ ಇತ್ತು ಪೊಲೀಸ್ ಇಲಾಖೆಗೆ ಹೋಗ್ಬೇಕಂದ್ರೆ, ಒಂದು ಗೌರವ, ಒಂದು ನಿಯತ್ತು, ಒಂದು ನಂಬಿಕೆ ಇತ್ತು. ಆದರೆ ಅದು ಕೂಡ ಹೋಯಿತು. ಪೊಲೀಸ್ ಇಲಾಖೆ ಅಂದರೆ ಬರೀ ಕಾಮುಕರ ಪೊಲೀಸ್ ಇಲಾಖೆ ಆಗ್ತಾ ಇದೆ. ಈಗ ರಕ್ಷಣೆ ಕೊಡುವಂಥವ್ರೆ ಭಕ್ಷಕರಾದ್ರೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಜನ? ಈಗ ನಾನು ನಿಮ್ಮ ಮಾತನ್ನು ಹೇಳ್ತೇನೆ. ಪೊಲೀಸ್ ಇಲಾಖೆಗೆ ಹೋಗ್ಬೇಕಂದ್ರೆ ಯಾರಾದ್ರೂ ಮಹಿಳೆ, ನಿಮ್ಮ ತಂದೆ ಆಗ್ಬೋದು, ಅಥವಾ ನಿಮ್ಮ ಅಣ್ಣ ಆಗ್ಬೋದು, ಅಥವಾ ನಿಮ್ಮ ತಮ್ಮ ಆಗ್ಬೋದು, ಅಥವಾ ಇಬ್ಬಿಬ್ಬರು ಕರ್ಕೊಂಡು ಹೋಗಿ ದಯವಿಟ್ಟು ಯಾರ ಹತ್ರ ಯಾವ ರೀತಿಯಾಗಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಈ ರೀತಿಯಾಗಿ ಮಾಡ್ಕೋತ ಹೋದರೆ ಉಳಿದಂಥ ಜನ ಎಲ್ಲಿ ಹೋಗಬೇಕು? ನಾಚಿಕೆ ಆಗ್ಬೇಕಂತ ಅವ್ರಿಗೆ ಆಗಲೇ ತಿಳಿಸ್ಕೊಟ್ಟಂತೆ. ಇಂಥವ್ರು ಏನಾರು ಕಂಡು ಬತ್ತಂದ್ರೆ ಕಚ ಕಚ ಕಡ್ದು ಹಾಕಬೇಕು, ಇಲ್ಲ ಅಂದರೆ ಹಿಂಗೆ ಮಾಡಿ ಶೂಟ್ ಬಿಸಾಕ್ಬಿಡ್ಬೇಕು. ನೋಡ್ಸಂದ್ರೆ ಇಂಥವರೆಲ್ಲ ಈಗ ರಾಜಕೀಯದಲ್ಲಿ ಇದೇ ರೀತಿಯಾಗಿ ಆಗ್ತಾ ಇದೆ. ನೀವೇ ನೋಡಿರ್ಬೋದು ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ. ಈಗ ಪೊಲೀಸಿನವರು ಕೂಡ ಇದೇ ರೀತಿಯಾಗಿ ಮಾಡ್ತಿದ್ದಾರೆ.
ಇಂಥವ್ರಿಗೆ ಲಂಚ ತಗೊಳ್ಳೋದು, ಬರೀ ಲಂಚ ತಗೊಳ್ಳೋದು, ಇಂಥ ಲೂಟಿ ಮಾಡೋದು, ಬರೀ ಇಂಥ ಹಲ್ಕಡಿಗಿರಿ ಕೆಲಸ ಮಾಡೋದು, ಬರೀ ಇಂಥವು ಕೆಲಸ ಮಾಡ್ತಿದ್ದಾರೆ. ಒಬ್ಬರಾದರೂ ನಿಯತ್ತಿನಿಂದ ಕೆಲಸ ಮಾಡ್ತಿದ್ದಾರೆ, ಕೆಲವು ಜನ ಮಾತ್ರ ಮಾಡ್ತಿದ್ದಾರೆ, ಅವ್ರು ಬಿಡಿ. ಆದರೆ ನಿಯತ್ತಿನಿಂದ ಕೆಲಸ ಮಾಡೋರಿಗೆ ಬೆಲೆ ಇಲ್ಲ. ಇದೊಂದು ಹೇಳ್ತಾ ಇದ್ದೇನೆ, ನಿಯತ್ತಿನಿಂದ ಕೆಲಸ ಮಾಡೋರಿಗೆ ಲಗೇಜ ಸಸ್ಪೆಂಡ್ ಮಾಡಿ ತೆಗೆದು ಬಿಗಿತಾರೆ. ಆದರೆ ಇಂಥವು ಕೆಲಸ ಮಾಡ್ತಿರ್ತಾರಲ್ಲ, ಇಂಥವ್ರು ಕೆಲಸ ಮಾಡೋವಂಥವ್ರಿಗೆ ಆರಾಮವಾಗಿ ಕುರ್ಚಿ ಮೇಲೆ ಕೂತು ಅವ್ರಿಗೆ ಎಷ್ಟು ಲಂಚ ಕೊಡಬೇಕು ಬಡ್ಡಿ ಅಂತ ತೆಳಗಿಂದೆಲ್ಲ ಕೊಟ್ಟು ಬಿಡ್ತಾರೆ. ಆದರೆ ಇವನನ್ನು ಏನು ಮಾಡ್ಬೇಕಂದ್ರೆ, ಇವನ್ ಹಿಂದ್ಗಡೆ ಎಲ್ಲ ಡೀಟೇಲ್ಸ್ ತೆಗಿಬೇಕು. DYSP ಅದು ಆ ಒಂದು ಹಿಂದ್ಗಡೆ ಇರುವಂಥ ಡೀಟೇಲ್ಸ್ ಎಲ್ಲ ತೆಗಿಬೇಕಾಗತ್ತೆ. ಎಷ್ಟು ಜನರ ಮನೆ ಹಾಳು ಮಾಡಿದಾನೋ, ಎಷ್ಟು ಜನರ ದೇಗ್ಲು ಹಿಡಿಸಿದಾನೋ, ಎಷ್ಟು ಜನರ ಮನೆ ಮುರಿದಿದಾನೋ ಎಲ್ಲ ತೆಗಿಬೇಕಾಗತ್ತೆ. ದಯವಿಟ್ಟು ಈ ಒಂದು ತನಿಖೆ ಇಲಾಖೆಗೆ ಒಪ್ಪಿಸ್ಬೇಕಾಗತ್ತೆ. ದಯವಿಟ್ಟು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಈ ಒಂದು ಕೇಸ್ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಇವನನ್ನು ಯಾವ ರೀತಿಯಾಗಿ ಹೊಗಳಬೇಕು, ಯಾವ ರೀತಿಯಾಗಿ ಏನು ಮಾಡಬೇಕು ಒಂದು ಅರ್ಥ ಆಗ್ತಾ ಇಲ್ಲ. ಪೊಲೀಸಿನವರೇ ಈ ರೀತಿಯಾಗಿ ಮಾಡ್ತಾ ಇದ್ರೆ ಇನ್ನು ಉಳಿದಂಥ ಜನರು ಏನು ಮಾಡಬೇಕು? ಪೊಲೀಸಿನವರೇ ರಾಕ್ಷಸ ಆದರೆ ಇನ್ನು ಉಳಿದಂಥ ಜನರಿಗೆ ಎಲ್ಲಿಂದ ನ್ಯಾಯ ಸಿಗತ್ತೆ? ಅದು ಹೇಳಿದ್ದಾರೆ. 12 ಗಂಟೆ ಆದರೂ ಕೂಡ ಯಾವಾಗ ನಮ್ಮ ಒಂದು ದೇಶದಲ್ಲಿ ರಾತ್ರಿ 12 ಗಂಟೆಗೆ ಆರಾಮವಾಗಿ ಮಹಿಳೆ ಯಾವಾಗ ಹೋಗ್ತಾಳಲ್ಲ, ಅವಾಗ ನಮ್ಮ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಅಥವಾ ಯಾರೋ ಹೇಳಿದ್ದಾರೆ. ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಆ ರೀತಿಯಾಗಿ ಆಗೋದಂತರ ಇನ್ನು ಮುಂದೆ ಇಳಿತು ಬಿಡೋದ. ಆದರೆ ಇಂಥ ಕೆಲಸ ಹಲಕಡಿಗಿರಿ ಕೆಲಸ ಮಾಡೋರಿಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಏನು ಹೇಳ್ತಾರ ಈ ಒಂದು ನಡೆದಂಥ